ಮಹಾಲಯ ಪಕ್ಷದ ಸಂದರ್ಭದಲ್ಲಿ ಪೂರ್ವಜರು ತಮಗಾಗಿ ಹೊಸ ವಸ್ತ್ರಗಳನ್ನು ಖರೀದಿಸುವ ಬದಲು ಹೊಸ ವಸ್ತ್ರಗಳನ್ನು ದಾನ ಮಾಡುವ ಮೂಲಕ ಸಂತೃಪ್ತರಾಗುತ್ತಾರೆ. ಪೂರ್ವಜರಿಗೆ ಹೊಸ ಬಟ್ಟೆ ಖರೀದಿಸಬೇಕೆಂಬ ನಿಯಮವಿದೆ. ಹೊಸ ವಸ್ತ್ರವನ್ನು ಖರೀದಿಸಿದ ನಂತರ ಪೂರ್ವಜರನ್ನು ಧ್ಯಾನಿಸಿ ಮತ್ತು ಬ್ರಾಹ್ಮಣನಿಗೆ ದಾನ ಮಾಡಿ. ಇದರಿಂದ ಪೂರ್ವಜರು ಸಂತೋಷ ಮತ್ತು ಆಶೀರ್ವಾದ ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಇದು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ. 4ನೇದಾಗಿ ಅಕ್ಕಿ. ಶ್ರಾದ್ದದಲ್ಲಿ ಅಕ್ಕಿಯನ್ನು ಬಳಸುವುದರಿಂದ ನೀವು ಮಹಾಲಯ ಪಕ್ಷದ ಸಮಯದಲ್ಲಿ ಅಕ್ಕಿಯನ್ನು ಖರೀದಿಸಬಹುದು. ಅಕ್ಕಿಯನ್ನು ಬೆಳ್ಳಿಯಂತೆ ಪರಿಗಣಿಸಲಾಗುತ್ತದೆ. ಪೂರ್ವಜರನ್ನು ಧ್ಯಾನಿಸಿದ ನಂತರವೇ ಅನ್ನದಾನ ಮಾಡಿ. ಇದರಿಂದ ನಿಮ್ಮ ಸಂಪತ್ತು ಹೆಚ್ಚುತ್ತದೆ. 5ನೇದಾಗಿ ತೈಲ. ಮಹಾಲಯ ಪಕ್ಷದ ಸಂದರ್ಭದಲ್ಲಿ ಪೂರ್ವಜರಿಗೆ ಎಣ್ಣೆಯನ್ನು ಅರ್ಪಿಸಬೇಕೆಂಬ ನಿಯಮ ಶಾಸ್ತ್ರದಲ್ಲಿ ಇದೆ. ಅದರಿಂದ ಅವರು ತೃಪ್ತರಾಗಿದ್ದಾರೆ. ಎಣ್ಣೆಯನ್ನು ಖರೀದಿಸಿ ಪೂರ್ವಜರಿಗೆ